ದೋಷವನ್ನೇ ಹೇಳುವುದರಲ್ಲಿ ಖುಷಿ ಪಡುವವನ ಜೊತೆ, ದುಷ್ಟ ಮೋಸಗಾರನ ಜೊತೆ ಬುಧನಾದವನು ಮೈತ್ರಿಯನ್ನ ಮಾಡಕೂಡದು. ಅಷ್ಟೇ ಅಲ್ಲ, ಅತ್ಯಂತ ದೀರ್ಘವಾದ ದಾರಿಯನ್ನು ಒಬ್ಬನೇ ನಡ್ಕೊಂಡು ಹೋಗ್ಬಾರ್ದು. ಮಹಾಪ್ರಯಾಣವನ್ನು ಯಾವತ್ತೂ ಒಬ್ಬನೇ ಮಾಡಬಾರ್ದು. ನಾವಗಾಹೇ ಜಲೌಕಸ್ಯ ವೇಗಮಗ್ರೇ ನರೇಶ್ವರ ಪ್ರದೀಪ್ತಂ ವಿಷೇತ್ ನಾರೋಹೇ ಶಿಖರಂ ತರೋಹು. ತುಂಬಾ ವೇಗವಾಗಿ ನದಿ ಹರಿಯುವ ಜಾಗದಲ್ಲಿ ಪ್ರವಾಹಕ್ಕೆ ಅಭಿಮುಖವಾಗಿ ಅವಗಾಹನ ಸ್ನಾನ ಮಾಡಬಾರ್ದು. ನೀರು ನಿಂತ ಜಾಗದಲ್ಲಿ ಮಾಡಬೇಕು ಹೊರತು ಪ್ರವಾಹ ಹರಿಯುವಲ್ಲಿ ಯಾವತ್ತೂ ಮಾಡಬಾರದು. ವೇಗ ಇರುವಲ್ಲಿ ಮಾಡಬಾರದು. ಪ್ರವಾಹ ಅಂದ್ರೆ ನಿಧಾನಕ್ಕೆ ಹರಿದು ಹೋಗ್ತಾ ಇದ್ರೆ ತೊಂದರೆ ಇಲ್ಲ. ಸೀದ ಪ್ರವಾಹಕ್ಕೆ ಧುಮುಕಿದ್ರೆ ಕಲ್ಲು ಬಂಡೆಗಳಿಗೆಲ್ಲ ಅದು ಪ್ರವಾಹ ಹೊಡೆದು ನಮ್ಮನ್ನ ನಾಶ ಮಾಡಿಬಿಡುತ್ತೆ. ಅದಕ್ಕಾಗಲ್ಲ, ಬದುಕಲಿಕ್ಕೆ ಕಷ್ಟ. ಆಮೇಲೆ ಮನೆ ಉರಿತಾ ಇದ್ರೆ ಆ ರಕ್ಷಣೆ ಮಾಡ್ಲಿಕ್ಕೆ ಅಂತ ಉರಿಯುವ ಮನೆ ಒಳಗೆ ಪ್ರವೇಶ ಮಾಡಬಾರದು. ಬುಧೋ ಪ್ರದೀಪ್ತಂ ವೇಶ್ಮನ ವಿಷೇತ್. ಯಾವುದೋ ಮರದ, ತುಂಬಾ ಎತ್ತರದ ಮರದ ತುದಿಗೆ ಏರಿ ಹೋಗಿ ಕೂತ್ಕೊಳ್ಬಾರದು. ನ ಕುರ್ಯಾದಂತ ಸಂಘರ್ಷಂ ಕೃಷ್ಣೀಯಾಚ್ಚ ನಾಸಿಕಾಂ ನಾ ಸಂವೃತ ಮುಖೋ ಜೃಂಭೇತ್ ಶ್ವಾಸಕಾಸೋ ವಿಸರ್ಜಯೇತ್. ಹಲ್ ಕಡಿತಾ ಇರ್ತಾರೆ ಕೆಲವರು, ಕಟ 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 ಅಂತ ಶಬ್ದ ಬರುವ ಹಾಗೆ. ಅದು ಒಳ್ಳೇದಲ್ಲ. ಜೋರಾಗಿ ಮೂಗಿನಿಂದ ಅಂದ್ರೆ ಮೂಗನ್ನ ಹಿಡಿದು ಅಕ್ಷಿ ಮಾಡುದು. ಮೂಗಿನಿಂದ ಗಾಳಿ ಹೊರಗೆ ಹೋಗ್ಲಿಕ್ಕೆ ಕಸ್ಕಂತ ಅಂತ ಇರ್ತಾರೆ ಕೆಲವರು. ಕೃಷ್ಣೀಯ ನಾಸಿಕಾಂ, ಅಕ್ಷಿ ಬರುವಾಗ ಮೂಗು ಹಿಡಿದು ಅಕ್ಷಿಯನ್ನ ತಡಿಬಾರ್ದು. ನ ಅಸಂವೃತ ಮುಖ ಜೃಂಭೇತ್, ಮುಖ ಮುಚ್ಚದೆ ಜೋರಾಗಿ ಆಕಳಿಸಬಾರದು. ಅದೇ ರೀತಿ ಶ್ವಾಸಕಾಸಗಳು ಹಾಗೆ. ಅದನ್ನ ಮುಖ ಕಡ್ಡ ಹಿಡದೆ ಕೆಮ್ಮುದಾಗ್ಲಿ ಆಕಳಿಸುವುದಾಗ್ಲಿ ಮಾಡಬೇಕು. ನೋಚ್ಚೈಹಿ ಹಸೇತ್ ಶಬ್ದಂಚ ನ ಮುಂಚೇತ್ ಪವನಂಬುತ ನಖಾನ್ನ ಖಾದಯೇ ಚಿಂದ್ಯಾತ್ ನ ತೃಢಂ ನ ಮಹೀಂ ಲಿಖೇತ್. ಎಲ್ಲರೂ ಇರುವಾಗ ಅಂದ್ರೆ ಅಸಹಜವಾಗಿ ಗಹಗಹಿಸಿ ನಗಬಾರದು. ನ ಉಚ್ಚೈಹಿ ಹಸೇತ್ ಸಶಬ್ದ ನ ಮುಂಚೇತ್ ಪವನಂಬುಧ. ಸಶಬ್ದವಾಗಿ ಅಧೋವಾಯು ಅಂದ್ರೆ ಅಪಾನವಾಯುವನ್ನ ಎಲ್ಲರಿಗೂ ತೊಂದರೆ ಆಗುವ ಜಾಗದಲ್ಲಿ ಬಿಡಬಾರದು. ಹಲ್ಲನ್ನು ಯಾವತ್ತೂ, ಅದು ಉಗುರನ್ನು ಯಾವತ್ತೂ ಕಚ್ಚಬಾರದು. ನಖಾನ್ನ ಖಾದ ಏತ್ ನ ಚಿಂದ್ಯಾತ್. ಅಸ್ತವ್ಯಸ್ತವಾಗಿ ಯಾವಾಗ್ಲೂ ನೆನಪಾದಾಗೆಲ್ಲ ಹಲ್ಲು ಉಗುರು ಬಿಡಿಸೋದು, ಹಲ್ಲಲ್ಲಿ ಕಚ್ಚಿ ತೆಗೆಯುವುದು ಮಾಡಬಾರ್ದು. ಸುಮ್ನೆ ದಾರಿಯಲ್ಲಿ ಹೋಗುವಾಗ ಗಿಡಗಳ ಗೆಲ್ಲನ್ನು ಮುರಿಯುವುದು, ಹುಲ್ಲನ್ನ ಕತ್ತರಿಸಿ ತೆಗೆಯುವುದು. ನತೃಣಂ ಚಿಂದ್ಯಾತ್ ನ ಮಹೀಂ ಲಿಖೇತ್. ಕಾಲಲ್ಲಿ ಸುಮ್ನೆ ಬೆರಳಲ್ಲಿ ನೆಲ ಏನಾದ್ರೂ ಹೇಳಲಿಕ್ಕಿದ್ರೆ ಸರಿ, ಸುಮ್ನೆ ನೆಲವನ್ನು ಗೀರ್ತಾ ಇರುವುದು ಮಾಡಬಾರದು. ನಶ್ಮಶ್ರು ಭಕ್ಷಯೇಲ್ಲೋಷ್ಟಂ ನ ಮೃದ್ನೀಯಾತ್ ವಿಚಕ್ಷಣಃ ಜ್ಯೋತಿಂ ಶಮೇಧ್ಯ ಶಸ್ತಾನಿ
ನಾಭಿವೀಕ್ಷೇತ ಪ್ರಭೋ ನಾಭಿವೀಕ್ಷೇತ ಚ ಪ್ರಭೋ. ಕೆಲವರು ಮೀಸೆ ಕಚ್ತಾ ಇರ್ತಾರೆ ಬಾಯೊಳಗೆ ಹಾಕೊಂಡು. ಅದನ್ನ ಕಚ್ಚುದು ಅಂದ್ರೆ ಅದು ಬರಲ್ಲ ಬರೀ ಬಾಯಿಗೆ, ಕಚ್ತಾ ಇರುದು ಹಲ್ಲು ಅಥವಾ ಯಾವುದು ಕೂದಲನ್ನ ಬಾಯೊಳಗೆ ಹಾಕೊಂಡು. ತಪ್ಪು. ಸಣ್ಣ ಮಕ್ಕಳೆಲ್ಲ ಹಾಗೆ ತಲೆ ಕೂದಲನ್ನ ತೆಗೆದು ಬಾಯಿಗೆ ಹಾಕೊಂಡು ಎಳಿತಾ ಇರ್ತಾರೆ. ಟೂಟ್ನ ತಾರ ಅಂತ ಹಾಗೊಂದು ಕಲ್ಪನೆ ಇದೆ. ಹಾಗೆ ಬೀಳ್ತಾ ಇರುವ ಆಕಾಶದ ಕಾಯವನ್ನ ನೋಡಬಾರದು. ನಾಭಿವೀಕ್ಷೇತ. ಕೆಲವರೆಲ್ಲ ಅದೇನೋ ಅದ್ರ ಆ ಹೊತ್ತಿನಲ್ಲಿ ಏನಾದ್ರೂ ನೆನ್ಸ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತೆಲ್ಲ ಹೇಳುದುಂಟು. ಆದ್ರೆ ಇಲ್ಲಿ ನಾಭಿವೀಕ್ಷೇತ ಅಂತಿದೆ. ಸುಮ್ಮನೆ ಕಲ್ಲನ್ನು ಪರಸ್ಪರ ತಿಕ್ತಾ ಕೂತಿರುದು ಕಾರಣ ಇಲ್ಲದೆ. ಈಗ ಬೆಂಕಿಗೋಸ್ಕರ ಕಲ್ ತಿಕ್ಕುದು ಅಂತ ಒಂದಿದೆ, ಅದು ಬಿಟ್ಟು ಬೇರೆ ಸಂದರ್ಭದಲ್ಲಿ ಸುಮ್ಮನೆ ಕಲ್ಲು ಉಜ್ಜುವ ಕೆಲಸವನ್ನ ಮಾಡಬಾರದು. ನಹುಂಕುರ್ಯಾತ್ ಶಿವಂ ಗಂಧಂ ಶವಗಂಧೋ ಹಿ ಸೋಮಜಃ. ಯಾರನ್ನು ಕೂಡ ಅವರು ವಿವಸ್ತ್ರರಾಗಿದ್ದಾಗ ನೋಡುವುದಾಗ್ಲಿ, ಸೂರ್ಯನನ್ನ ಮುಳುಗುವ ಮತ್ತು ಏಳುವ ಸಂದರ್ಭದಲ್ಲಿ ನೋಡುವುದಾಗ್ಲಿ ಮಾಡಬಾರದು. ಹೆಣಕ್ಕೆ ಹಾಕಿದ ಯಾವ್ದಾದ್ರೂ ಹೂವಿನ ಪರಿಮಳ ಇದ್ರೆ ಅದನ್ನ ಆಘ್ರಾಣಿಸಬಾರದು. ಸ್ಮಶಾನದ ಗಂಧವನ್ನ ಯಾವತ್ತೂ ಸ್ವೀಕರಿಸಬಾರದು. ಧೂಮಗಂಧ ಇರ್ಬೋದು, ಏನೇ ಇರ್ಬೋದು. ಹೆಣದ ಸುಟ್ಟ ಗಾಳಿಯನ್ನ ತಗೊಳ್ಬಾರದು. ಚತುಷ್ಪಥಂ ಚೈತ್ಯತರುಂ ಶ್ಮಶಾನೋಪವನಾನಿ ಚ ದುಷ್ಟ ಸ್ತ್ರೀ ಸನ್ನಿಕರ್ಷಂಚ ವರ್ಜಯೇನ್ನಿಶಿ ಸರ್ವದಾ. ನಾಲ್ಕು ರಸ್ತೆ ಸೇರುವ ಜಾಗ, ಯಾವ್ದಾದ್ರೂ ಹೆಣವನ್ನ ಹೂತಿಟ್ಟ ಚೈತ್ಯ ಅಥವಾ ಮರದ ಬುಡ ಮತ್ತು ಸ್ಮಶಾನಗಳನ್ನ, ಆಮೇಲೆ ಉಪವನಗಳನ್ನ ಮತ್ತು ದುಷ್ಟರ ಸಂಸರ್ಗವನ್ನ ತಪ್ಪಿಯೂ ಕೂಡ ಮಾಡಬಾರದು. ರಾತ್ರಿ ಅಂತೂ ಮಾಡಲೇಬಾರದು. ಈ ಉಳಿದದ್ದೆಲ್ಲ ಹಗಲಲ್ಲಿ ಕೆಲವೊಂದ್ಸರ್ತಿ ನಾಲ್ಕರಸ್ತೆ ಸೇರುವಲ್ಲೆಲ್ಲ ಹೋಗ್ಬೇಕಾಗತ್ತೆ. ಅದೇ ದುಷ್ಟರ ಸಂಪರ್ಕವನ್ನ, ಸ್ಮಶಾನದ ಸಂಪರ್ಕವನ್ನ ಮಾಡಲೇಬಾರದು. ಪೂಜ್ಯ ದೇವದ್ವಿಜ ಜ್ಯೋತಿಚ್ಛಾಯಾಂ ನಾತಿಕ್ರಮೇದ್ಭುತ ನೈಕ ಶೂನ್ಯಾಟವೀಂ ಗಚ್ಚೇತ್ ತಥಾ ಶೂನ್ಯ ಗೃಹೇ ವಸೇತ್. ಪೂಜ್ಯರನ್ನು, ದೇವತೆಗಳನ್ನು, ಋತ್ವಿಜರನ್ನು, ಬೆಂಕಿಯನ್ನು ಅಥವಾ ಯಾರದ್ದಾದ್ರೂ ನೆರಳನ್ನು ಯಾವತ್ತೂ ಕೂಡ ದಾಟಬಾರದು. ಪರಿಕ್ರಮಿಸಿ ಹೋಗುದಿದ್ರೆ. ಇನ್ನು ಒಬ್ಬನೇ ಏಕಾಂಗಿಯಾಗಿ ಕಾಡಿನಲ್ಲಿ ಅಲಿಬಾರದು, ಅಥವಾ ಯಾರು ಇಲ್ಲದ ಮನೆಯಲ್ಲಿ ಒಬ್ಬನೇ ವಾಸ ಮಾಡಬಾರದು. ಶೂನ್ಯ ಗೃಹೇ ನವಸೇತ್. ಕೇಶಾಸ್ತಿ ಕಂಟಕಾಮೇದ್ಯ ಬಲಿ ಭಸ್ಮ ತುಷಾಂಸ್ತಥಾ ಸ್ನಾನಾರ್ದ್ರ ಧರಣೀಂ ಚೈವ ದೂರತಃ ಪರಿವರ್ಜಯೇತ್. ಕೂದಲು, ಮೂಳೆ, ಮುಳ್ಳು, ಅಮೇಧ್ಯ ಅಥವಾ ಯಾವುದಕ್ಕೂ ಹಾಕಿದ ಬಲಿ ಅಥವಾ ಸುಟ್ಟ ಜಾಗ
ಅಥವಾ ಹುಲ್ಲುಗಳಿರುವ ಜಾಗ, ಅಥವಾ ಸ್ನಾನ ಮಾಡಿ ಒದ್ದೆ ಆಗಿರುವಂತಹ ಪ್ರದೇಶ, ಅಂದ್ರೆ ನೀರು ಹೋಗಿರುವ ಜಾಗ ಅಂತ ಅರ್ಥ. ಸ್ನಾನ ಮಾಡಿದ್ಮೇಲೆ ನೀರು ಹೋಗಿರುವ ಜಾಗ, ಈ ಜಾಗದಲ್ಲೆಲ್ಲ ಓಡಾಡಬಾರ್ದು, ಬಿಟ್ಬಿಡ್ಬೇಕು, ದೂರತಃ ಪರಿವರ್ಜನೆ. ನಾನಾ ನಾನಾಯಾನಾಶ್ರಯೇತ್ ಕಾಂಶ್ಚಿತ್ ಅನಾರ್ಯಾನ್ ಆಶ್ರಯೇತ್. ಆರ್ಯರಲ್ಲದವರನ್ನು, ಪೂಜ್ಯರಲ್ಲದವರನ್ನು ಯಾವತ್ತೂ ಆಶ್ರಯಿಸಬಾರ್ದು. ನಜಿಹ್ಮಂ ರೋಚಯೇದ್ ಬುಧಃ. ಮೋಸ ಮಾಡುವುದನ್ನು ಯಾವತ್ತೂ ಕೂಡ ಒಪ್ಪಿಕೊಳ್ಬಾರ್ದು, ಇಷ್ಟಪಡಬಾರ್ದು. ಕುಟಿಲ ವ್ಯಕ್ತಿಯ ಜೊತೆಗೆ ಹೆಜ್ಜೆ ಇಡಬಾರ್ದು. ನಜಿಹ್ಮಂ ರೋಚಯೇದ್ ಬುಧಃ. ಉಪಸರ್ಪೇನ್ನ ವೈ ವ್ಯಾಲಂ. ಹಾವಿನ ಹತ್ರ ಏನು ತಮಾಷೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಚಿರಂ ತಿಷ್ಠೇನ್ನ ಬೋಧಿತ. ಚಿರಂ ತಿಷ್ಠೇತ್ ನವೋತ್ಥಿತ. ನ ಚಿರಂ ತಿಷ್ಠೇತ್. ಅದೇ ರಾತ್ರಿ ಹೊತ್ತು ಯಾವತ್ತು ಎದ್ದು ಕೂತಿರಬಾರ್ದು. ಚಿರಂ ಅಂದ್ರೆ ತಡವಾಗಿ, ಚಿರಂ ಅಂದ್ರೆ ಲೇಟ್ ಆಗಿ, ತಡವಾಗಿ ರಾತ್ರಿ ಒಬ್ಬನೇ ಎದ್ದು ಕೂತಿರಬಾರ್ದು. ಅತೀವ ಜಾಗರ ಸ್ವಪ್ನೆ ತದ್ವ ಸ್ನಾನಾಸನೆ ಬುಧ ನ ಸೇವೆ ತತ್ತಾಶಯ್ಯಾಂ ಯಾಯಾಮಂಚ ನರೇಶ್ವರ. ಸಿಕ್ಕಾಪಟ್ಟೆ ಎದ್ದಿರುವುದು ತಪ್ಪು, ಸಿಕ್ಕಾಪಟ್ಟೆ ಮಲಗಿರುವುದು ತಪ್ಪು, ಬಹಳ ಹೊತ್ತು ಸ್ನಾನವೂ ತಪ್ಪು, ಸುಮ್ಮನೆ ಬಹಳ ಹೊತ್ತು ಕೂತಿರುವುದು ತಪ್ಪು. ಅಂದ್ರೆ ಏನಾದ್ರೂ ಕೆಲಸದಲ್ಲಿ ಜಪ ಅನುಷ್ಠಾನದಲ್ಲಿದ್ದು ಆಸನದಲ್ಲಿದ್ರೆ ತೊಂದರೆ ಇಲ್ಲ. ಸುಮ್ಮನೆ ಕೂತೇ ಇರುದು, ಇಡೀ ದಿವಸ ಒಂದೇ ಮೂಲೆಯಲ್ಲಿ ಕೂತಿರುದು, ಅದು ದೇಹಕ್ಕೆ ಬಾಧೆ, ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ಮತ್ತೆ ಹೆಚ್ಚು ಹೊತ್ತು ಮಲಗಿರುವ ಹಾಸಿಗೆಯನ್ನು ಹಗಲು ಹೊತ್ತು ಮುಟ್ಲೇಬಾರದು. ನ ತಥಾ ಸೇವೇತ ಶಯ್ಯಾನ್. ಹಗಲಿನ ಹೊತ್ತು ಶಯ್ಯೆಯನ್ನ ನ ಸೇವೇತ. ರಾತ್ರಿ ಹೊತ್ತು ಅದು ಮಲಗಲಿಕ್ಕೆ ಅನಿವಾರ್ಯ, ಆಮೇಲೆ ಅದನ್ನ ಮಡಚಿಡ್ಬೇಕು. ನಮ್ಮಲ್ಲಿ 24 ಗಂಟೆ ಅದು ಬಿಚ್ಕೊಂಡೇ ಇರುತ್ತೆ, ಎಲ್ಲಾ ಕೆಟ್ಟ ಆಲೋಚನೆಗಳು ಅಲ್ಲೇ ತುಂಬಿರುತ್ತೆ. ಮತ್ತೆ ಬಹಳ ಹೊತ್ತು ವ್ಯಾಯಾಮನು ಮಾಡಬಾರದು. ಆಯುರ್ವೇದ ಹೇಳುದು ಹಣೆಯಲ್ಲಿ, ಅಂಕಳಲ್ಲಿ, ಬೆನ್ನಲ್ಲಿ ಬೆವರು ಬಂತು ಅಂದ್ರೆ ವ್ಯಾಯಾಮ ನಿಲ್ಲಿಸ್ಬಿಡ್ಬೇಕು. ವ್ಯಾಯಾಮ ಆಗಿರ್ಬೋದು, ಓಟ ಆಗಿರ್ಬೋದು, ಯಾವುದೇ ಆದ್ರೂ. ದಂಷ್ಟ್ರಿಣಶ್ಟಂಗಿಣಶ್ಚೈವ ಪ್ರಾಜ್ಞೋ ದೂರೇಣ ವರ್ಜಯೇತ್. ಅವಶ್ಯಾಯಂ ಚ ರಾಜೇಂದ್ರ ಪುರೋವಾತಾತಪೌಪಥ. ತುಂಬಾ ಜೋರಾದ ಹಲ್ಲುಗಳಿರುವ ಪ್ರಾಣಿಗಳು, ತುಂಬಾ ದೊಡ್ಡದಾದ ಕೊಂಬಿರುವ ಪ್ರಾಣಿಗಳು ಎದುರುಗಡೆ ಸಿಕ್ಕಿದ್ರೆ ಅವುಗಳಿಗೆ ಎದುರಾಗಬಾರ್ದು. ದೂರೇಣ ವರ್ಜಿ, ಅವುಗಳ ಪಾಡಿಗೆ. ಯಾಕಂದ್ರೆ ಅವುಗಳ ಚರ್ಯೆಗೆ ನಾವು ಅಡ್ಡ ಬರಬಾರ್ದು. ಗೊತ್ತಿರುವಂತದ್ದಾದ್ರೆ ಸರಿ, ಆದ್ರೂ ಆದಷ್ಟು ಅಂತದ್ದನ್ನ ದೂರಕ್ಕೆ. ಇನ್ನು ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಹೊಗೆ ಇದೆ, ಸಿಕ್ಕಾಪಟ್ಟೆ ಗಾಳಿ ಇದೆ ಅನ್ನುವ ಜಾಗದಲ್ಲೂ ಕೂಡ ನಾವು ಹೆಚ್ಚೊತ್ತಿರಬಾರದು. ಅದನ್ನ ಪರಿವರ್ಜನೆ ಮಾಡುವುದು ಉತ್ತಮ. ನ ಸ್ನಾಯಾತ್ ನ ಸ್ವಪೇನ್ನಾಗ್ನೋ ನ ಚೈವೋಪಸ್ಪೃಶೇದ್ ಬುಧಃ ಮುಕ್ತ ಕೇಶಶ್ಚ ಚಾಮೇತ್ ದೇವೋ ದೇವಾದರ್ಚಾಂ ನ ವರ್ಜಯೇತ್. ವಿವಸ್ತರರಾಗಿ ಸ್ನಾನವಾಗಲಿ, ಮಲಗುವಿಕೆಯಾಗಲಿ, ಆಚಮನವಾಗಲಿ ಮಾಡಬಾರದು. ತಲೆ ಕೂದಲನ್ನ ಕಟ್ಟದೆ ಬಹಳ ಹೊತ್ತು ಇರುವುದಾಗಲಿ, ಆ ಹೊತ್ತಿಗೆ ಆಚಮನ ಮಾಡುವುದಾಗಲಿ ಮಾಡಬಾರದು. ಇನ್ನು ದೇವತಾ ಅರ್ಚನೆಗಳನ್ನು ಮಾಡುವಾಗ್ಲೂ ಹಾಗೆ. ಅರ್ಚಾಂತ ವರ್ಜಯೇತ್. ಆ ರೀತಿಯಾಗಿ ಅರ್ಚನೆ ಇತ್ಯಾದಿಗಳನ್ನು ಮಾಡುದು. ಜುಟ್ಟು ಕಟ್ಟಬೇಕು, ಜಡೆ ಕಟ್ಟಬೇಕು ದೇವರ ಪೂಜೆ ಮಾಡುವ. ಹೋಮ ದೇವಾರ್ಚನಾದ್ಯಾಸು ಸೇಮ್ ಕ್ರಿಯಾಸು ಆಚಮನೆ ತಥಾ ನೈಕ ವಸ್ತ್ರ ಪ್ರವರ್ತೇತ ದ್ವಿಜಾವಾಚನಿಕೆ ಜಪೇ. ಹೋಮ, ದೇವಾರ್ಚನೆ ಇತ್ಯಾದಿಗಳಲ್ಲಿ, ನಿತ್ಯಾನುಷ್ಠಾನಗಳಲ್ಲಿ, ಅನೇಕ ಸತ್ಕರ್ಮ ಚಟುವಟಿಕೆಗಳಲ್ಲಿ ತಲೆ ಕೂದಲು ಬಿಚ್ಚಿರಬಾರದಂತ ಒಂದಾಯ್ತಾ, ಅಷ್ಟೇ ಅಲ್ಲ ಏಕವಸ್ತ್ರದಲ್ಲೂ ಇರಬಾರದು. ಮೈ ಮೇಲೆ ಮತ್ತೊಂದು ವಸ್ತ್ರ ಇರಲೇಬೇಕು ದೇವತೆಗಳನ್ನು ಅರ್ಚನೆ ಮಾಡುವಾಗ. ಪುಣ್ಯಾಹ ವಾಚನಗಳನ್ನ ಮಾಡುವಾಗ, ದ್ವಿಜವಾಚನಿಕ ಅಂದ್ರೆ ಪುಣ್ಯಾಹ ಕರ್ಮಗಳನ್ನು ಮಾಡುವಾಗ್ಲೂ ಕೂಡ ಆಚಮನ ಇದು
ಉತ್ತರೀಯವನ್ನ ಹೊತ್ತೇ ಮಾಡಬೇಕು. ನಾ ಸಮಂಜಸಶೀಲೈಸ್ತು ಸಹಾಸೀತ ಕಥಂಚನ ಸದ್ವೃತ್ತ ಸನ್ನಿಕರ್ಷೋಯಿ ಕ್ಷಣಾರ್ಧಮಪಿ ಶಸ್ಯತೆ. ಸಮಂಜಸವಲ್ಲದ ಬದುಕನ್ನು ನಡೆಸುವ ವ್ಯಕ್ತಿಗಳ ಜೊತೆನೆ ಸ್ವಲ್ಪ ಹೊತ್ತು ಕಳೀಬಾರ್ದು. ಆದರೆ ಸಜ್ಜನರ ಜೊತೆಗೆ ಅವರಿಗೆ ಕ್ಷಣಾರ್ಧ ಒಂದ್ ಸ್ವಲ್ಪ ಹೊತ್ತು ಸಿಕ್ಕಿದ್ರೂ ಸಾಕು, ಅದು ತುಂಬಾ ನಮ್ಮ ಬದುಕಿಗೆ ಕಥಮಪಿ ಪುಣ್ಯಬಲೇನ ಸತ್ಸಂಗ ಕಥಮಪಿ ಪುಣ್ಯಬಲೇನ ಭವತಿ ಅಂತ ಮಾತು. ಹೇಗೋ ಸಜ್ಜನರ ಸಂಘ ಒಂದು ಕ್ಷಣಾರ್ಥ ಸಿಕ್ಕಿದ್ರು ಕೂಡ ಅದು ಅತ್ಯಂತ ದೊಡ್ಡ ಪುಣ್ಯ. ಶಸ್ಯತೆ, ಅದು ಪ್ರಶಂಸೆಗೆ ಯೋಗ್ಯವಾಗುತ್ತೆ. ವಿರೋಧಂ ನೋತ್ತಮೈರ್ಗಚ್ಚೇತ್ ನಾಧಮೈಶ್ಚ ಸದಾ ಬುಧಃ. ಉತ್ತಮರ ಜೊತೆಗೂ ವಿರೋಧ ಕಟ್ಕೋಬಾರ್ದು, ತೀರಾ ಅಧಮರ ಜೊತೆಗೂ ವಿರೋಧ ಕಟ್ಕೋಬಾರ್ದು. ವಿವಾಹಶ್ಚ ವಿವಾದಶ್ಚ ತುಲ್ಯಶೀಲೇ ನೃಪೇಷ್ಯತೆ. ಬಾಳ ಸಂಗಾತಿಯಾಗಿ ಯಾರ ಜೊತೆ ಬದುಕುವುದಾದ್ರೆ ಅಥವಾ ಒಳ್ಳೆಯ ಚರ್ಚೆಗಳನ್ನು ನಡೆಸುವುದಾದ್ರೂ ಕೂಡ ಸಮಾನಶೀಲರಲ್ಲಿ ನಡೆಸಬೇಕು. ತಿಳಿಯದವನಲ್ಲಿ ಅಥವಾ ಅತಿಯಾಗಿ ಒಂದರ ಮೇಲೆ ಭರ ಇರುವವನಲ್ಲಿ ವಾದ ಮಾಡಿ ಉಪಯೋಗ ಇಲ್ಲ. ಹಾಗಾಗಿ ಇದೆರಡೂ ಕೂಡ ತುಲ್ಯಶೀಲರಲ್ಲಿ ಶಸ್ಯತೆ, ಅದು ವಿಶೇಷವಾದ ಫಲವನ್ನು ಕೊಡುತ್ತೆ, ಬಲವನ್ನು ಕೊಡುತ್ತೆ. ನಾರಭೇತ ಕಲಿಂ ಪ್ರಾಜ್ಞ ಶುಷ್ಕವೈರಂಚ ವರ್ಜಯೇತ್. ಕಲಿ ಅಂದ್ರೆ ಇಲ್ಲಿ ಜಗಳ ಅಂತ ಅರ್ಥ. ನಾವಾಗಿ ಯಾರತ್ರನೂ ಜಗಳ ಮಾಡಬೇಕು ಅಂತ ಅನ್ಕೊಂಡು ಹೋಗಿ ಮಾಡುವುದು ಸರಿಯಲ್ಲ. ಮತ್ತೆ ಕಾರಣ ಇಲ್ಲದೆ ಏನೂ ನಮಗೆ ತೊಂದರೆ ಆಗಿಲ್ಲ ಆದ್ರೂ ನಮ್ಗೆ ಅವ್ರ ಬಗ್ಗೆ ಕಂಡ್ರಾಗಲ್ಲ ಅಂತ ವೈರ ಮಾಡುವುದು, ಇದು ಯಾವತ್ತು ಪ್ರಾಜ್ಞನಿಗೆ ಉಚಿತವಾದ ಲಕ್ಷಣ ಅಲ್ಲ. ಅಪ್ಯಲ್ಪ ಹಾನಿ ಸೋಢವ್ಯ ವೈರೇಣಾರ್ಥಾಗಮಂ ತ್ಯಜೇತ್. ಅಲ್ಪ ಹಾನಿ, ಸ್ವಲ್ಪ ಏನಾದ್ರೂ ತೊಂದರೆ ಆಯ್ತು ಅಂದ್ರೆ ಅದನ್ನು ಸೋಢವ್ಯ ತಿಳಿಸ್ಕೋಬೇಕು. ಏನೋ ಚೂರು ಹೆಚ್ಚು ಕಮ್ಮಿ ಆಯ್ತು, ಅವ್ರದ್ದೇ ತಪ್ಪಿರ್ಬಹುದು, ಅದರ ಉದ್ದೇಶ ಇರ್ಲಿಲ್ಲ, ಅದೇನೋ ಹಾನಿ ಆಯ್ತು, ಅದನ್ನ ಸಹಿಸಿ ಬಿಟ್ಬಿಡ್ಬೇಕು, ಅಲ್ಲಿ ಮುಂದುವರಿಸಬಾರ್ದು. ಇನ್ನು ಯಾರದ್ದು ಒಬ್ಬನಿಗೆ ವೈರ ಮಾಡಿದ್ರೆ ನಮ್ಗೊಂದಿಷ್ಟು ಲಾಭ ಆಗತ್ತೆ ಅಂದ್ರೆ ಆ ವೈರದಿಂದ ಬಂದ ಅರ್ಥಾಗಮಂ ತ್ಯಜೇತ್. ಯಾರನ್ನು ವೈರ ಮಾಡಿದ್ರೆ ಅವರಿಂದ ಒಂದಿಷ್ಟು ಸಿಗುತ್ತೆ ಅನ್ನುವ ಕಾರಣಕ್ಕೆ ವೈರ ಮಾಡ್ತೇನೆ ಅನ್ನೋದು ತಪ್ಪು. ಯಾಕಂದ್ರೆ ಈಗ ಬರುವ ಅರ್ಥಾಗಮ 2 ನಿಮಿಷದ್ದು, ಆದ್ರೆ ಕಳೆದು ಹೋಗುವ ಸಂಬಂಧಗಳು ಎಷ್ಟೋ ವರ್ಷದ್ದು ಮತ್ತೆ ಎಷ್ಟೋ ವರ್ಷಕ್ಕೆ ಮುಂದೆ ಸಹಾಯಕ್ಕೆ ಬರುವಂತದ್ದು. ಸ್ನಾತೋ ನಾಂಗಾನಿ ಸಮ್ಮಾರ್ಜೇತ್ ಸ್ನಾನ ಶಾಟ್ಯಾನ ಪಾಣಿನ ನ ಚ ನಿರ್ಧೂನ ಏಕೇಶಾನ್ ನ ಚಾಮೇ ಚೈವ ಚೋತ್ತಿತಃ. ಸ್ನಾನ ಮಾಡಿದ ಬಟ್ಟೆಯಿಂದ ಮೈಯನ್ನು ಒರೆಸಿಕೊಳ್ಳುವುದಾಗಲಿ ಅಥವಾ ಬರೀ ಕೈಯಿಂದ ಮೈಯನ್ನ ತಿಕ್ಕಿಕೊಳ್ಳುವುದಾಗಲಿ, ನಚ ನಿರ್ಧೂನಯೇತ್. ಅಷ್ಟೇ ಅಲ್ಲ, ಅದೇ ಬಟ್ಟೆಯಿಂದ ತಲೆ ಕೂದಲನ್ನ ಜಾಡಿಸುವುದು ಕೂಡ ಮಾಡಬಾರ್ದು. ಇದರಲ್ಲೇ ಆಚರಣೆಯನ್ನು ಕೂಡ ಮಾಡಬಾರ್ದು. ಅದೇ ಸ್ಥಿತಿಯಲ್ಲಿದ್ದು ಆಚರಣೆಯನ್ನು ಮಾಡಬಾರ್ದು. ಜಾಡಿಸಿದ ಮೈಕೈ ಇರುವ ಜಾಗದಲ್ಲಿ ಪಾದೇನ ನಾಕ್ರಮೇತ್ ಪಾದಂ ನ ಪೂಜ್ಯಾಭಿಮುಖಂ ನಯೇತ್ ನೋಚ್ಚಾಸನಂ ಗುರೋರಗ್ರೆ ಭಜೇತಾ ವಿನಯಾನ್ವಿತಃ. ಕಾಲನ್ನು ಕಾಲಿಂದಲೇ ತೊಳೆಯುವುದು, ಇದು ಸ್ವಲ್ಪ ನಾವು ಹಾಗೇನು ಎಲ್ಲ ಕಡೆ ಅಭ್ಯಾಸ ಇದೆ. ಕಾಲಿನ ಮೇಲೆ ಕಾಲಿಡುವುದು ತಪ್ಪು, ಕಾಲಿಂದಲೇ ಕಾಲನ್ನ ತೊಳೆಯುವುದು ತಪ್ಪು. ಪೂಜ್ಯರು, ದೊಡ್ಡವರು ಅಥವಾ ನಮ್ಗಿಂತ ವಯಸ್ಸಲ್ಲಾದ್ರೂ ಸರಿ, ಗುಣದಲ್ಲಾದ್ರೂ ಸರಿ, ಕರ್ಮದಲ್ಲಾದ್ರೂ ಸರಿ, ಹಿರಿಯರಾಗಿದ್ರೆ ಕಾಲ್ ಮೇಲೆ ಕಾಲು ಹಾಕಿ ಕೂತ್ಕೋಬಾರದು. ಏನಾದ್ರೂ ತಗೊಳ್ಳುವಾಗ 2 ಕೈಗಳನ್ನ ಚಾಚಿ ತಗೊಳ್ಬೇಕು.
ಅವರು ಕೂತಿರುವಾಗ ಅವರಿಗಿಂತ ಎತ್ತರದ ಸ್ಥಾನದಲ್ಲಿ ಕೂಡಬಾರದು. ತುಂಬಾ ಅವಿನಯ ರೀತಿಯಿಂದ ಅವರನ್ನ ಗಮನಿಸದೇ ಇರುವುದು, ಅವ್ರಿಗೆ ಜಾಗ ಕೊಡದೇ ಇರುವುದು, ಅವರನ್ನ ನೋಡದೇ ಇರುವುದು, ಅವರನ್ನ ಬೇಕು ಅಂತ ಆ ಸ್ಥಾನದಿಂದ ಚ್ಯುತಿಗೊಳಿಸುವಂತೆ ಏನಾದ್ರೂ ಆಗ್ತಾ ಇದ್ರೆ ಅದನ್ನ ನೋಡ್ತಾ ಸುಮ್ನಿರುವುದು, ಇಂಥದ್ದು ಮಾಡಬಾರದು. ಇನ್ನು ಇನ್ನೂ ಅನೇಕ ಸಂಗತಿಗಳನ್ನ ಮುಂದೆ ಹೇಳ್ತಾರೆ. ಮತ್ತು ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡುವ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.